ಕೇಂದ್ರ ಸಚಿವ ಶ್ರೀಯುತ ಎಚ್ ಡಿ ಕುಮಾರಸ್ವಾಮಿ, ಮಣ್ಣಿನ ಮಗ, ಮಾಜಿ ಪ್ರಧಾನಿ ಶ್ರೀಯುತ ಎಚ್ ಡಿ ದೇವೇಗೌಡರ ಮೂರನೆಯ ಮಗ. ರಾಜಕೀಯವನ್ನೇ ಹೊದ್ದು ಮಲಗುತ್ತಿದ್ದ ದೇವೇಗೌಡರ ಕುಟುಂಬದಲ್ಲಿ ಜನಿಸಿದರೂ ತನ್ನ ಪಾಡಿಗೆ ತಾನು ಬೇರೆ ಚಟುವಟಿಕೆಗಳಲ್ಲೇ ಇದ್ದ ಕುಮಾರಸ್ವಾಮಿಯವರನ್ನ ದೊಡ್ಡಗೌಡರು ತಮ್ಮ ರಾಜಕೀಯದಿಂದ ಕೊಂಚ ಅಂತರದಲ್ಲೇ ಇಟ್ಟಿದ್ದರು. ಆ ಸಮಯದಲ್ಲಿ ಕುಮಾರಸ್ವಾಮಿಯವರು ಜೀವನೋಪಾಯಕ್ಕಾಗಿ ತಮ್ಮ ವೃತ್ತಿಯನ್ನು ಸಿನಿ ಜಗತ್ತಿನಲ್ಲಿ ಕಳೆಯುತ್ತಿದ್ದು ಹಾಗೊಮ್ಮೆ ಹೀಗೊಮ್ಮೆ ರಾಜಕೀಯವನ್ನು ಮೆಲುಕು ಹಾಕ್ತಾಯಿದ್ರು. ಆದರೇನು ಅವರ ಕಾರ್ಯದಕ್ಷತೆ, ಕರ್ತವ್ಯ ಬದ್ಧತೆ ಮತ್ತು ಜನಸಮೂಹದ ಪ್ರೀತಿ ಅವರನ್ನು ರಾಜಕೀಯಕ್ಕೆ ಎಳೆದು ತಂದಿತು. 1996ರ ಲೋಕಸಭಾ ಚುನಾವಣೆಯಲ್ಲಿ ಕನಕಪುರ ಕ್ಷೇತ್ರದಿಂದ ಭಾರಿ ಅಂತರದಿಂದ ಆಯ್ಕೆಯಾಗುವ ಮೂಲಕ ಕರ್ನಾಟಕ ರಾಜಕೀಯ ಕ್ಷೇತ್ರದಲ್ಲಿ ದೊಡ್ಡ ಹೆಜ್ಜೆ ಇಟ್ಟರು. ಹುಟ್ಟಿದ ಊರು ಹಾಸನ ಆಗಿದ್ದರೂ ಅವರ ಕರ್ಮಭೂಮಿ ಕನಕಪುರ, ರಾಮನಗರಗಳಾದವು. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮ ಜನಾನುರಾಗಿ ನೀತಿಗಳಿಂದಲೇ ಅಲ್ಲೇ ಒಂದು ಸಾಮ್ರಾಜ್ಯವನ್ನೇ ಸ್ಥಾಪಿಸಿದ್ರು. ಅಷ್ಟಕ್ಕೆ ಸುಮ್ಮನೆ ಇರದ ಅವರ ಯೋಜನೆಗಳು ಅವರನ್ನು ರಾಜ್ಯ ರಾಜಕೀಯಕ್ಕೆ ಬರಲು ತುದಿಗಾಲಿನಲ್ಲಿ ನಿಲ್ಲುವಂತೆ ಮಾಡಿತ್ತು. ಇದಕ್ಕೊಂದು ಶುಭ ಮುಹೂರ್ತ ಕೂಡಿ ಬಂದಿದ್ದು 2006ನೇ ಇಸ್ವಿ. ಎಲ್ಲರೂ ಬೆಚ್ಚಗೆ ಮಲಗಿದ್ದಾಗ ಅವರು ಎದ್ದು ಬಂದ ರೀತಿ ರಾಜ್ಯ ರಾಜಕೀಯವನ್ನೇ ಅದುರಿಸಿಬಿಟ್ಟಿತ್ತು. ಶ್ರೀಯುತ ಕುಮಾರಸ್ವಾಮಿಯವರ ಶಾಸಕ ಮಿತ್ರರ ಬಲ, ಬೆಂಬಲ, ಒತ್ತಡ ಮತ್ತು ರಾತ್ರೋರಾತ್ರಿ ಬಿಜೆಪಿ ವರಿಷ್ಠ ಯಡಿಯೂರಪ್ಪನವರ ಜೊತೆಗೆ ಕಾರ್ಯತಂತ್ರ ರೂಪಿಸಿ ಬೆಳಗ್ಗೆ ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸೇ ಬಿಟ್ರು. ಆದರೆ ಜಾತ್ಯತೀತೆಯ ಮಂತ್ರ ಸದಾಪಡಿಸುವ ದೇವೇಗೌಡರಿಗೆ ಇದು ಇರುಸು ಮುಸಾದರೂ ಕ್ರಮೇಣ ಕುಮಾರಸ್ವಾಮಿಯವರ ಆಡಳಿತ ವೈಖರಿ, ಜನಪ್ರೀತಿ ನೋಡಿ ಅವರು ಹರಸಿದರು. ಆದರೂ ಆ ಸಮಯದಲ್ಲಿ ಅವರ ಕೆಲವು ನಿರ್ಧಾರಗಳು, ಜನಸ್ನೇಹಿ ಯೋಜನೆಗಳು ಶ್ರೀಯುತರನ್ನು ಜನಪ್ರೀತಿಯ ಶಿಖರದಲ್ಲಿ ಕುಳ್ಳಿರಿಸಿತು. ಆ ಅವಧಿಯಲ್ಲಿ ಅವರ ಸಾಲ ಮನ್ನಾ ಯೋಜನೆ ಕರ್ನಾಟಕದ ಲಕ್ಷಾಂತರ ರೈತರ ಮನೆಯ ಕಷ್ಟ ಕರಗಿಸಿ ಅವರ ಮನೆ ಬೆಳಗುವಂತೆ ಮಾಡಿದ್ದು ಕರ್ನಾಟಕ ರಾಜ್ಯಕ್ಕೆ ಒಬ್ಬ ಸಮರ್ಥ ನಾಯಕರನ್ನು ತೋರಿಸಿತು. ಮತ್ತು ಅವರ ಒಂದಂಕಿ ಲಾಟರಿ ನಿಷೇಧ, ಸರಾಯಿ ನಿಷೇಧ ಕಾರ್ಯಕ್ರಮಗಳು ಲಕ್ಷಾಂತರ ಮನೆಯ ದೀಪಗಳನ್ನು ಆರದಂತೆ ಕಾಪಾಡಿದವು. ನಂತರ ಕೆಲವು ಅಹಿತರ ಘಟನೆಗಳು ನಡೆದವು. ಬಿಜೆಪಿ ಜೊತೆ ಅವಧಿ ಪೂರ್ವ ನಡೆದಿದ್ದ ಮಾತಿನಂತೆ 20 ತಿಂಗಳು ಅಧಿಕಾರ ನಡೆಸಿದ ಮೇಲೆ ಯಡಿಯೂರಪ್ಪನವರಿಗೆ ಉಳಿದ 20 ತಿಂಗಳಿಗೆ ಅಧಿಕಾರ ಹಸ್ತಾಂತರಿಸಿ ಬೆಂಬಲ ಕೊಡಬೇಕಿತ್ತು. ಹಲವು ಒತ್ತಡಗಳ ಕಾರಣ ಮಾತು ತಪ್ಪಿದ ಕುಮಾರಸ್ವಾಮಿ ಅದಕ್ಕೆ ಬೆಲೆಯೂ ತಿದ್ದಿದ್ದಾಯಿತು. ಆದರೂ ಎಚ್ ಡಿ ಕುಮಾರಸ್ವಾಮಿಯವರ ಜನಪ್ರೀತಿಯ ಗ್ರಾಫ್ ಕೆಳಗೆ ಇಳಿಯಲೇ ಇಲ್ಲ. ಸಕ್ರಿಯ ರಾಜಕಾರಣದಲ್ಲೇ ಇದ್ದುಕೊಂಡು ಜನಾನುರಾಗಿಯಾಗಿ ಜನಪ್ರೀತಿಯ ಅಲೆಯಲ್ಲಿ ತೇಲುತ್ತಿದ್ದ ಕುಮಾರಸ್ವಾಮಿಯವರಿಗೆ 2018ರಲ್ಲಿ 38 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆದ್ದು ಕಾಂಗ್ರೆಸ್ ಜೊತೆಗೆ ಮತ್ತೊಮ್ಮೆ ಸಮ್ಮಿಶ್ರ ಸರ್ಕಾರ ರಚಿಸಿ 2ನೇ ಬಾರಿಗೆ ಮುಖ್ಯಮಂತ್ರಿ ಆದರು. ಆದರೆ ಆ ಸರ್ಕಾರದಲ್ಲಿ ಸಮನ್ವಯ ಸಮಿತಿ ಅಧ್ಯಕ್ಷರಾಗಿದ್ದ ಸಿದ್ದರಾಮಯ್ಯ ಅವರಿಗೆ ಇವರ ಶಕ್ತಿ ತಿಳಿದಿತ್ತು. ಇವರನ್ನು ಬೆಳೆಯೋಕೆ ಬಿಡದಂತೆ ಇವರ ಎಲ್ಲ ಯೋಜನೆಗಳಿಗೂ ಅಡ್ಡಗಾಲ ಹಾಕಿದರು. ರಾಜಕೀಯವಾಗಿ ಬೆಳೆಯಲು ಅವಕಾಶ ಆಗದಂತೆ ತಡೆಗೋಡೆ ಆದಂಥ ಸಿದ್ದರಾಮಯ್ಯನವರ ಕೂಟ 2019ರ ಲೋಕಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿಯವರನ್ನು, ಅವರ ಕುಟುಂಬವನ್ನು ನಯವಾಗಿ ವಂಚಿಸಿತು. ಕುಮಾರಸ್ವಾಮಿಯವರ ಪುತ್ರ ನಿಖಿಲ್ ಕುಮಾರಸ್ವಾಮಿಯವರು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸೋತರೆ ಸ್ವಯಂ ದೇವೇಗೌಡರು ತುಮಕೂರಿನಲ್ಲಿ ಸೋತದ್ದು ವಿಷಾದಕರ. ನಂತರ ನಡೆದ ಕಾಂಗ್ರೆಸ್ ಜೆಡಿಎಸ್ ಶಾಸಕರ ಪಕ್ಷಾಂತರ ಕಾರ್ಯಕ್ರಮದಲ್ಲಿ ಪಕ್ಷಾಂತರ ಮಾಡಿಸುವಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಇತ್ತೆಂದು ಕೆಲವರು ಅಂಬೋಣ. ಫಲವಾಗಿ ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಡಬೇಕಾಯಿತು ಕುಮಾರಸ್ವಾಮಿಯವರು. ನಂತರ ಸರ್ಕಾರ ಪತನ ಆಯಿತು. ಮತ್ತು ಯಡಿಯೂರಪ್ಪನವರು ಮತ್ತೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. 2023ರ ವಿಧಾನಸಭಾ ಚುನಾವಣೆಯಲ್ಲಿ JDS ಗೆದ್ದದ್ದು ಕೇವಲ 19 ಸೀಟ್ಗಳು ಮಾತ್ರ. ನಂತರ ನಡೆದದ್ದೇ ಮಹತ್ತರ ಘಟನೆಗಳು. ರಾಷ್ಟ್ರೀಯ ಪಕ್ಷಗಳಾದ ಕಾಂಗ್ರೆಸ್ ಮತ್ತು BJP ಇನ್ನೇನು JDS ಕತೆ ಮುಗಿದೇ ಹೋಯಿತು ಅನ್ನೋಷ್ಟರಲ್ಲಿ ರಾಜಕೀಯ ಮುತ್ಸದ್ದಿಗಳಾದ ದೇವೇಗೌಡರು ಮೋದಿಯವರೊಡನೆ ಕೈ ಕುಲುಕಿದರು. BJP ಮತ್ತು JDS ಜೊತೆಗೆ ಚುನಾವಣಾ ಪೂರ್ವ ಮೈತ್ರಿ ಏರ್ಪಡಿತು. ಇದರ ಫಲವಾಗಿ 2024ರ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಿದ JDS ತಾನೂ 2 ಸ್ಥಾನಗಳಲ್ಲಿ ಗೆದ್ದು ಸುಮಾರು 12 ಲೋಕಸಭಾ ಕ್ಷೇತ್ರಗಳಲ್ಲಿ BJPಯ ಗೆಲುವಿಗೆ ಕಾರಣವಾಗಿದ್ದು ಪ್ರಧಾನಿ ಮೋದಿಯವರಲ್ಲಿ ಕುಮಾರಸ್ವಾಮಿಯವರ ಮೇಲಿದ್ದ ವಿಶ್ವಾಸ ನೂರ್ಮಡಿಯಾಗುವಂತೆ ಮಾಡಿತು. ಅದರ ಫಲಶ್ರುತಿ ಮೋದಿಯವರ ಸಂಪುಟದ ಪ್ರಮಾಣ ವಚನ ಸಮಾರಂಭದಲ್ಲಿ ಎದ್ದು ಕಾಣ್ತಾ ಇತ್ತು. ಕುಮಾರಸ್ವಾಮಿಯವರು ಮೊದಲನೇ ಸ್ಥಾನದಲ್ಲೇ ಕುಳಿತರು ಮತ್ತು ಅವರಿಗೆ ಸಂಪುಟದಲ್ಲಿ ಉಕ್ಕು ಮತ್ತು ಭಾರಿ ಕೈಗಾರಿಕೆಯಂತಹ ಮಹತ್ವದ ಖಾತೆ ದೊರಕಿತು. ಕುಮಾರಸ್ವಾಮಿಯವರ ಅಪಾರ ಅನುಭವ ಮತ್ತು ಖಾತೆ ನಿರ್ವಹಣೆಯಲ್ಲಿ ತೋರುವ ನಿಷ್ಠೆ ಮತ್ತು ಜನಕ್ಕೆ ಅನುಕೂಲವಾದ ಯೋಜನೆಗಳನ್ನು ರೂಪಿಸುವ ಅವರ ಜಾಣ್ಮೆ, ಜೊತೆಗೆ ಅವರೊಬ್ಬ ಅವಿಶ್ರಾಂತ ದುಡಿಮೆಯ ದೈತ್ಯ ಕೆಲಸಗಾರ. ಅಧಿಕಾರ ವಹಿಸಿಕೊಂಡ 2 ತಿಂಗಳಲ್ಲಿ ದೇಶದ ಉದ್ದಗಲಕ್ಕೂ ಸುತ್ತಿದ್ರು. ಲಕ್ಷಾಂತರ ಕೋಟಿ ಬಂಡವಾಳ ಹೂಡಿ ನಾನಾ ಕಾರಣಗಳಿಂದ ನಿಂತೋಗಿದ್ದ ಭದ್ರಾವತಿಯ ಉಕ್ಕು ಕಾರ್ಖಾನೆ, ಕುದುರೆಮುಖ ಯೋಜನೆ, ಹೆಸರಾಂತ HMT ಕಾರ್ಖಾನೆ,
ಮತ್ತು ಆಂಧ್ರದ ವೈಜಾಗ್ನ ಉಕ್ಕು ಕಾರ್ಖಾನೆಗಳಿಗೆ ಮರುಜೀವ ನೀಡಿ ಅಲ್ಲಿನ ಉದ್ಯೋಗವನ್ನೇ ನಂಬಿಕೊಂಡಿದ್ದ ಲಕ್ಷಾಂತರ ಕಾರ್ಮಿಕರ ಬದುಕಿನಲ್ಲಿ ಹೊಸ ಬೆಳಕು ತಂದು ಅವರೆಲ್ಲರ ಮನಸ್ಸಿನಲ್ಲಿ ಸದಾ ಕಂಗೊಳಿಸುವ ಕಣ್ಮಣಿಯಾಗಿದ್ದು ಕಡಿಮೆ ಸಾಧನೆ ಏನಲ್ಲ. ಈ ವಿಷಯದಲ್ಲಿ ಆಂಧ್ರ ಪ್ರದೇಶದಲ್ಲಿ ಇವರು ಅಲ್ಲಿನ ನಟ ಮತ್ತು ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ರಷ್ಟೇ ಜನಪ್ರಿಯ ವ್ಯಕ್ತಿಯಾಗಿದ್ದರು. ಮೋದಿ ಸಂಪುಟದಲ್ಲಿ ಇವರ ಕಾರ್ಯದಕ್ಷತೆಯನ್ನು ಕಂಡ ಸ್ವತಃ ಮೋದಿಯವರೇ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುವ 2 ಉನ್ನತ ಸಮಿತಿಗಳಿಗೆ ಸ್ಥಾನ ನೀಡಿರುವುದು ಎಚ್.ಡಿ. ಕುಮಾರಸ್ವಾಮಿಯವರಿಗೆ ಮತ್ತು ಕರ್ನಾಟಕ ರಾಜ್ಯ, ಅದರಲ್ಲೂ ಜನ್ಮವಿತ್ತ ಹಾಸನ ಜಿಲ್ಲೆಗೆ ಸಂದ ಮಹತ್ತರ ಗೌರವವೇ ಸರಿ. ಜನಪ್ರಿಯ ಕೇಂದ್ರ ಸಚಿವರಾದ ಮೇಲೆ ಶ್ರೀಯುತ ಎಚ್.ಡಿ. ಕುಮಾರಸ್ವಾಮಿಯವರು ಸ್ವಂತ ಜಿಲ್ಲೆಯಾದ ಹಾಸನಕ್ಕೆ ಪ್ರಪ್ರಥಮವಾಗಿ ಭೇಟಿ ನೀಡ್ತಾ ಇರೋದು ಜಿಲ್ಲೆಯ ಜನತೆಗೆ ಹಾಗೂ JDS ಕಾರ್ಯಕರ್ತರಿಗೆ ಅಪಾರ ಹರ್ಷವನ್ನು ಉಂಟುಮಾಡಿದೆ. ಅಕ್ಕಪಕ್ಕದ ಜಿಲ್ಲೆಗಳಾದ ಮಂಡ್ಯ, ತುಮಕೂರು, ಮೈಸೂರು, ಚಿಕ್ಕಮಗಳೂರು ಜಿಲ್ಲೆಗಳ ಗ್ರಾಮೀಣ ಜನತೆಗೆ ದೊಡ್ಡ ದೊಡ್ಡ ಕೈಗಾರಿಕೆಗಳನ್ನು ತಂದು ಅವರ ಜೀವನೋಪಾಯಕ್ಕಾಗಿ ಶಕ್ತಿ ತುಂಬಬಲ್ಲ ಕೇಂದ್ರದ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಖಾತೆಯ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿಯವರ ಯೋಜನೆಗಳನ್ನು, ಗಟ್ಟಿ ನಿರ್ಧಾರಗಳನ್ನು ಸ್ವಾಗತಿಸ್ತಾ ಕರ್ನಾಟಕ ರಾಜ್ಯ ಜನತೆ ಕಾತರರಾಗಿ ಕಾಯ್ತಾ ಇದ್ದಾರೆ.